ಹಾಯ್ ಆಲ್. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇದು ಬಂದು ಲಾಸ್ಟ್ ವ್ಲಾಗಿಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ವೀಡಿಯೋ ಲೆಂತ್ ಆಯಿತು ಅಂತ ಹೇಳಿಬಿಟ್ಟು ಅದು ಪಾರ್ಟ್ 2 ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಸೋದರ ಮಾವ ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ಅಂತ ಏನು ಹೇಳಿದೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ದೇವರಿಗೆಲ್ಲ ಒಪ್ಪಿಸ್ಬಿಟ್ಟು ಆಮೇಲೆ ಬರುವಂಥ ಜನಕ್ಕೆ ಊಟ ಬಡಿಸೋವಂಥದ್ದು. ಸೊ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಕೂತಿದ್ದೀವಿ. ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಅಶ್ವಿನಿನೂ ಕೂಡ ಚಾಪೆ ಹಾಕ್ತಾ ಇದ್ದಾಳೆ. ಇವಾಗ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಏನು ಕೆಲಸ ಏನಿಲ್ಲ. ಇನ್ನು ದೇವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಹಾಗೆ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಇನ್ನು ಹೊರಗಡೆ ನಾವು ಕೂಡ ಎಲ್ಲ ಕೂತಿದ್ವಿ. ಇನ್ನೂ ಬರೋವಂಥ ಜನ ಯಾರು ಬಂದಿರಲಿಲ್ಲ, ಯಾಕಂದರೆ ಇನ್ನೂ ಕೂಡ ಟೈಮ್ 11:30 ಅಷ್ಟೇ ಆಗಿದ್ದು. ಇನ್ನು ಮಾಡೋವಂಥ ಅಡುಗೆನೆಲ್ಲ ದೇವರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ಬರೋವಂಥ ಜನಕ್ಕೆಲ್ಲ ಊಟ ಬಡಿಸೋದು. ಸೊ ಹಾಗಾಗಿ ಅಡುಗೆ ಏನು ಮಾಡ್ಕೊಳ್ತಿದ್ರು ಅದಕ್ಕೆ ಮಸಾಲೆಲ್ಲ ಗ್ರೈಂಡ್ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿ ಮಿಲ್ಲಿಗೆ ಹೊರಟಿದ್ರು. ಸೊ ನಮ್ಮ ಮನೆಯವ್ರಿಗೆ ಹೋಗ್ತಾಯಿದ್ರು. ಜಸ್ಟ್ ಹಾಗೆಯೇ ಗಾಡಿ ಓಡಿಸ್ತಿದ್ರಲ್ವ, ಸೊ ಯಾವಾಗಲೂ ಕಾರ್ ಓಡಿಸೋದು ನೋಡಿದ್ವಿ. ಆ ಥರ ಗಾಡಿದು ಫಸ್ಟ್ ಟೈಮ್ ಓಡಿಸಿದ್ದು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇನ್ನು ಅಡುಗೆ ಎಲ್ಲ ಮಾಡ್ಕೊಳ್ತಾಯಿದ್ರು. ನಾವು ಕೂಡ ಇಲ್ಲೆಲ್ಲ ಚಾಪೆ ಹಾಕ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇನ್ನೂ ಕೂಡ ಯಾರೂ ಬಂದಿರಲಿಲ್ಲ, ಎಲ್ಲ ಬರೋರಿದ್ರು. ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅಂಕಲ್ ಯಾಕೆ ಅಂಕಲ್ ಅಂತ ಇದೆಯಾ ಅವನ್ನ? ಮೀಸೆ ಬಂದಿರೋಕ್ಕೆ. ಬೆಳಗ್ಗೆನೇ ಇದ್ದು ತಲೆಗೆಲ್ಲ ಸ್ನಾನ ಮಾಡಿ ಇನ್ನೂ ಕೂಡ ಒಣಗಿರಲಿಲ್ಲ. ಸೊ ಹಾಗೆ ಜಡೆ ಹಾಕೊಂಡು ಬರೋದಕ್ಕಾಗಿರಲಿಲ್ಲ. ಕೂದಲು ಬಿಟ್ಬಿಟ್ಟು ಹೇರ್ಸ್ ಎಲ್ಲ ಒಂಥರ ರಫ್ ಆದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಾವು ಅಮ್ಮನ ಕೈಯಲ್ಲಿ ತಲೆ ಬಾಚಿಸ್ಕೊಳ್ತಾ ಇದ್ವಿ, ನಾನು ಮತ್ತು ಅಶ್ವಿನಿ. ಹಾಗೆಯೇ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಮರನೇ ಫುಲ್ಲು ಸ್ಪ್ರೆಡ್ ಆಗಿರೋವಂಥದ್ದು. ದೇವಸ್ಥಾನ ಎದುರುಗಡೆನೇ ಇದೆ, ಆಪೋಸಿಟಲ್ಲೇ ದೊಡ್ಡ ಮರ. ಹಾಗೆ ಇನ್ನೊಂದು ಮರ ಪಕ್ಕದಲ್ಲಿ ಬರ್ತದೆ, ದೇವಸ್ಥಾನದ ಪಕ್ಕದಲ್ಲಿ. ಎಷ್ಟು ದೊಡ್ಡದಾಗಿ ಇದೆ ನೋಡಿ. ಆ ಮರದ ನೆರಳೆ ದೇವಸ್ಥಾನ ಸುತ್ತ ಕವರ್ ಆಗಿ ಯಾವಾಗಲೂ ತಂಪಾಗಿರುತ್ತೆ ಇಲ್ಲಿ. ಕಳ್ಳರು ಬಂದ್ರಂತೆ, ಆಮೇಲೆ ಅದೇನೋ ಆಗಿ ಇಲ್ಲೇ ಸ್ಟೋರಿ. ತಿರುಪತಿ ಯಾತ್ರೆ ಹೋಗ್ತಿದ್ರಂತೆ ಚಿಕ್ಕಮಗಳೂರು. ಒಬ್ಬ ಚಿಕ್ಕಮಗಳೂರು ಇಲ್ಲ, ಅಜ್ಜಿ ಹೇಳಕ್ಕ. ಅವಾಗ ಇಲ್ಲಿ ಅಲ್ಲಿಂದ ನಡ್ಕೊಂಬಂದ್ರಲ್ಲ, ಇಲ್ಲಿ ಸುಧಾರಿಸ್ಕೊಳಕ್ಕೆ ಅಂತ ದೇವ್ರನ್ನ ದೊಡ್ಡಕೋರು ಬಂದ್ಬಿಟ್ಟಿದ್ರಂತೆ. ಅವಾಗೆಲ್ಲ ತಿರುಪತಿ ಯಾತ್ರೆ ಅಂದ್ರೆ ಎತ್ತಿನಗಾಡಿನಲ್ಲಿ ಅಡಿಗೆಗೆ ರೇಷನ್ಗಳು ಎಲ್ಲ ತಗೊಂಡು ಯಾತ್ರೆ ತರ ತಿಂಗಳಾನ್ಗಟ್ಲೆ ಹೋಗೋರು. ಅವಾಗ ಅಲ್ಲಿ ದುಡ್ಡು ಕಾಸು ಬೇಕಲ್ಲ, ದೇವರ ಅಭಿಷೇಕಕ್ಕೆ ಎಲ್ಲ ತಗೊಂಡೋಗೋರಂತೆ. ಅವಾಗ ಇಲ್ಲಿ ದರೋಡೆಕೋರು ಅಟ್ಯಾಕ್ ಮಾಡಿದ್ರಂತೆ. ಅವಾಗ ಈ ಆಂಜನೇಯ ಬಂದು ಕಾಪಾಡಿದ್ದು, ಅವ್ರನ್ನೆಲ್ಲ ಎದುರಿಸಿ ಓಡ್ತಂತೆ ಬಾಲ ಆಂಜನೇಯ. ಅವಾಗ ಅವರು ಬಾರಪ್ಪ ನಮ್ಮೂರಿಗೆ ನಾವು ಗುಡಿ ಕಟ್ತೀವಿ ನಿನಗೆ ಅಂತ. ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೆ ಇಲ್ಲೇ ನೆಲೆ ಮಾಡಿ ಇಲ್ಲೇ ಹಣ್ಣು ಕೈ ಮಾಡಿಸ್ಕೊಂಡು ಹೋಗಿ ಅಂತ ದೇವ್ರ. ಅದಕ್ಕೆ ಬಾಲ ಆಂಜನೇಯ ಡೈರೆಕ್ಟ್ ಆಗಿ ಬಂದಂತ. ಹಠ ಜಾಸ್ತಿ, ಮಂಡು ಬಿದ್ದಂಗೆ. ಹಠಕ್ಕೆ ಬಿದ್ದರೆ ದೇವರು ಬೇಗ ಒಲಿಯೋರ್ಗೆ ನಾನು ಅನ್ನೋರ್ನ ಮಟ್ಟ ಹಾಕ್ತಾನೆ. ಕನ್ಸಲ್ಲೂ ಬಿಡಲ್ವಂತೆ, ಅವನಿಗೆ ಕನ್ಸಲ್ಲೂ ಬಿಡಲ್ವಂತೆ. ಈ ಮುಂಚೆ ಇದ್ದಿದ್ದ ಪೂಜಾರಿಗೆ ಕಾಡ್ತಾನಂತೆ. ಅಯ್ಯಪ್ಪನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನೋಡು. ಸೇರಿಸ್ಲಿಲ್ವಂತೆ ದೇವ್ರೆ, ಬೇಡ ಅಂತ ಹೇಳಿ ಪೂಜಾರಪ್ಪನ ಚೇಂಜ್ ಮಾಡಿ ಬೇಡ ಅಂತ ಹೇಳಿ ಚೇಂಜ್ ಮಾಡಿ. ಮಗುನ ಹೆಂಗ್ ಹೊಲ್ಸ್ಕೊಂತೀವೋ ದೇವ್ರನ್ನ ಆ ತರ ನಾವು ಹೊಲ್ಸ್ಕೋಬೇಕು. ಅದಕ್ಕೆ ವಿಗ್ರಹ ದೊಡ್ಡ ಮಾಡಿಸ್ತೀವಿ ಅನ್ನೋದಕ್ಕೆ ಅದಕ್ಕೂ ಒಪ್ಲಿಲ್ವಂತಲ್ಲ. ಇದು ಅಕ್ಕಂದೇನು ಇಲ್ಲ, ಇಬ್ರದ್ದು ಒಂದೇ ಕಲರ್ ಅಲ್ಲ ತಂದಿದ್ದು. ಅಪ್ಪಪ್ಪ ಸೊ ಈ ದೇವ್ರ ಕತೆ ಬಂದು ಅದೇ ತಿರುಪತಿಗೆ ಯಾತ್ರೆಗೆ ಅಂತ ಹೋದಾಗ ಅವ್ರನ್ನ ದರೋಡೆಕೋರರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಆಂಜನೇಯ ಸ್ವಾಮಿ ವಿಗ್ರಹದ ರೂಪದಲ್ಲಿ ಭೂಮಿಯಿಂದನೇ ಬಂದಿರೋವಂಥದ್ದು. ಅವ್ರನ್ನ ಕಾಪಾಡಿಬಿಟ್ಟು ಅಲ್ಲೇ ಪ್ರತಿಷ್ಠಾಪನೆ ಆಗಿರೋದು. ಸೊ ಜನಗಳು ಕೇಳ್ಕೊಂಡ್ರು ಕೂಡ ನಾನು ಇಲ್ಲೇ ಇರ್ತೀನಿ, ಇದೇ ಪ್ರದೇಶದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಆಗಿರೋದಂತೆ. ದೇವಸ್ಥಾನ ಕೂಡ ಅಷ್ಟೇ, ಅದನ್ನು ಕೂಡ ಕೆಡೋಗ್ಬಿಟ್ಟು ಬೇರೆ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ
ಅಪ್ಪನೇ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಮೂರ್ತಿ ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು, ಸಖತ್ ಕ್ಯೂಟ್ ಆಗಿದೆ. ಇಷ್ಟು ಚಿಕ್ಕದಾಗಿರೋಂಥ ಆಂಜನೇಯ ಸ್ವಾಮಿ ಯೂಶ್ವಲಿ ನಾವು ಬೇರೆ ಕಡೆ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಮಕ್ಕಳು ಸ್ಟೋರಿ ಎಲ್ಲ ಕೇಳ್ತಾ ಇರೋದ್ರಿಂದ ನಮ್ಮ ಅಕ್ಕನೂ ಕೂಡ ಕುತ್ಕೊಂಡು ಈ ರೀತಿ ಕಥೆನ ಹೇಳ್ತಾ ಇದ್ರು. ತುಂಬ ವರ್ಷದ ಹಿಂದೆ ದೇವಸ್ಥಾನ ಯಾವ ರೀತಿ ಇದೆಯೋ ಈಗಲೂ ಕೂಡ ಅದೇ ರೀತಿಯೇ ಇದೆ, ಒಂದು ಸ್ವಲ್ಪನೂ ಕೂಡ ಚೇಂಜಸ್ ಆಗಿಲ್ಲ. ಸೊ ಅದೇ ದೇವರಿಗೆ ಮೊನ್ನೆ ಹನುಮ ಜಯಂತಿ ದಿವಸ ದೇವಸ್ಥಾನಕ್ಕೆಲ್ಲ ನೀಟಾಗಿ ಪೇಂಟ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನನು. ನೋಡಿ ಅಶ್ವಿನಿ ಮಲ್ಕೋಬೇಕಂತೆ, ಆರಾಮಾಗಿದೆಯಲ್ಲ ಸುತ್ತ ಪ್ರಶಾಂತವಾಗಿ ಮಲಗಬೇಕಂತೆ. ಅಪ್ಪು ಬಾಬು ಕಾಚಿ ಮಾಡ್ಕೊ. ಹಾಯ್ ಮಾಡು. ಹಾಯ್. ನೀವ್ಯಾರು? ನಾನು ಯಾರು ಗೊತ್ತಿಲ್ಲ. ನಾನೇ. ಯು ಐ ಮೂವಿ ಮೊನ್ನೆ ತಾನೇ ರಿಲೀಸ್ ಆಗಿದೆ ಆಯ್ತಾ. ಉಪೇಂದ್ರಂಗೆ ಹೇಳ್ತೀನಿ ನೀ ಯಾರು ಅಂತ ಗೊತ್ತಿಲ್ಲ ಅನ್ನೋದ್ರ ಮೇಲೆ ಫಿಲಮ್ ಮಾಡಕ್ಕೆ. ಕರೆಕ್ಟ್. ಹೀರೋ ನಾನೇ. ಹೀರೋ ನೀನೆ. ಹೀರೋ ಥರನೇ ಇದೆಯಾ ಬಿಡ, ಹೀರೋ ಆಗಿವಂತೆ. ಹೀರೋಯಿನ್ ಹೀರೋಯಿನ್ ಹುಡ್ಕೋಣ. ನೋಡಿ ಕೀರ್ತಿ ದಿಮ್ ತರ್ತಾ ಇದ್ದಾನೆ ಅವ್ರ ಅತ್ತೆಗೆ, ದಿಮ್ ಕೊಡೋದಿಕ್ಕೆ. ನನ್ನ ಮಗ ಅಂತೂ ಒಂದು ನಿಮಿಷನೂ ಸುಮ್ಮನೆ. ತಗೊಳ್ಳಿ, ಚಾಪೆ ಹಾಕೊಂಡಿದ್ದೀರಾ, ದಿಮ್ ಹಾಕೊಂಡು ಮಲ್ಕೊಳ್ಳಿ. ಇರ್ಲಿ ತಗೊಳ್ಳಿ, ಪರವಾಗಿಲ್ಲ. ಇನ್ನು ನಾವು ಕೂಡ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಅಂತೂ ಆಗೋದಿಲ್ವಲ್ಲ. ಸೊ ಹಾಗಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಹಾಗೆ ಒಳಗಡೆ ದೇವಸ್ಥಾನದ ಒಳಗಡೆ ಚರ್ಪ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಅಂದರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿ, ಬೆಲ್ಲ, ಹಾಗೆ ಹಣ್ಣುಗಳು, ಕಾಯ್ತುರಿ ಎಲ್ಲ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡ್ತೀವಿ ಪ್ರಸಾದ. ಅದನ್ನು ಚರ್ಪ್ ಅಂತ ಕರಿತೀವಿ ನಮ್ಮ ಕಡೆ. ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಬರೋರೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ರು. ಇವಾಗ ನಮ್ಮ ಚಿಕ್ಕಮ್ಮ ಹಾಗೆ ಅವರಿಬ್ಬರು ಮಕ್ಕಳು ಎಲ್ಲರೂ ಕೂಡ ಬಂದರು. ಬೆಳಗ್ಗೆನೇ ಹೊರಟ್ರು ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ಒಂದು 2 hours ಜರ್ನಿ ಆದರೂ ಹಾಗೇ ಆಗತ್ತೆ. ಆ್ಯಕ್ಚುಲಿ ಇದು ಊರು ಬಂದು ದೊಡ್ಡ ಚಿಕ್ಕನಹಳ್ಳಿ ಅಂತ ಹೇಳಿಬಿಟ್ಟು ನಾಗಮಂಗಲ ಸೈಡ್ ಬರುತ್ತೆ. ಸೊ ಅಲ್ಲಿರುವಂಥ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಹಾಗೆಯೇ ಹೊರಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇನ್ನು ಒಳಗಡೆ ಈ ರೀತಿ ಚರ್ಪನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು. ಚಲಕ್ ಬತ್ತಾನೆ ಎಲ್ಲ ವಾಚ್ಮ್ಯಾನ್ ಇಷ್ಟಪಡ್ತಾರಲ್ಲ ಇವರು ಕೈ ಕೊಟ್ಟು ಈ ಅತ್ತೆಗೆ ಅವನೇನು ಮಾಡ್ತಾ ಇಲ್ಲ, ಅವನು ನನ್ನನ್ನು ಮುಟ್ಟಿದ್ದು. ಇನ್ನು ನಮ್ಮ ಮಾವ ನಮ್ಮ ಚಿಕ್ಕಮ್ಮ ರೇಗಿಸ್ತಾ ಇದ್ರು. ಅವರು ಆ್ಯಕ್ಚುಲಿ ದೊಡ್ಡಕ್ಕ ಅಂತ ಕರೀತಾರೆ ಅವ್ರನ್ನ. ಅಂದರೆ ಮಾತು ಜಾಸ್ತಿ ಸ್ವಲ್ಪ ನಮ್ಮ ಚಿಕ್ಕಮ್ಮಂದು. ಹಾಗಾಗಿ ಅವ್ರು ಕಾಲು ಎಳಿತಾ ಇದ್ರು. ನಮ್ಮ ಮಾವ ತಮಾಷೆಯಾಗಿ ಕೂತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಮಮ್ಮಿ ಹೇಳ್ತೀನಿ. ಎಲ್ಲ ಹೆಂಗ್ ವಿಡಿಯೋ ಮಾಡ್ತಾವ್ ನೋಡ ತಿನ್ನೋದೇ. ಹಾಗೆ ಪಿಂಕ್ ಕಲರ್ ಸೀರೆ ಹುಟ್ಟಿರೋ ಅಜ್ಜಿ ಬಂದು ನಮ್ಮ ಅವ್ವಂಗೆ ಅತ್ತೆ ಆಗ್ತಾರೆ. ನಮ್ಮ ಅವ್ವವ್ರ ಮಾವ ಏನಿದ್ದಾರೆ ಅವರ ತಮ್ಮನ ಹೆಂಡತಿ ಆಗ್ತಾರೆ. ಸೊ ಅವ್ರು ಹೇಳ್ತಾ ಇದ್ರು, ನಮ್ಮ ಕಡೆನೂ ನಾನು ಒಬ್ಬಳೇ ಇರೋದು, ನನ್ನ ಗಂಡನ ಮನೆ ಕಡೆನೂ ನಾನು ಒಬ್ಬಳೇ ಹಿರಿತಲ್ಲೇ ಇರೋದು ಅಂತ ಹೇಳಿ ಪಾಪ ಹೇಳ್ಕೊಳ್ತಾ ಇದ್ರು. ಹಾಗೆ ಪಕ್ಕದಲ್ಲಿ ಕೂತ್ಕೊಳ್ತಾರವ್ರು ಬಂದು ಅವರ ದೊಡ್ಡ ಮಗಳು ಆಗಿರ್ತಾರೆ. ಸೊ ಈ ಅಜ್ಜಿ ನಮ್ಮ ಮದುವೆ ಟೈಮಲ್ಲೂ ಕೂಡ ಮದುವೆ ಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ರು.
ಇಲ್ಲೋಡ ಹಿಂಗಿರ್ತಾವ ಹಿಂಗೆ ಅಡ್ವರ್ಟೈಸ್ಮೆಂಟ್ 5 ಸ್ಟಾರ್ ಅಡ್ವರ್ಟೈಸ್ಮೆಂಟ್ ಚಾಕ್ಲೇಟ್ ಬಾಕಿ ನಾನು ಹಾಕಿರೋದು ಬೇಡ್ರಿ ಅವ್ನು ತಗ್ಲುತ್ತಾನೆ ಸ್ಟಿಕ್ಕರ್ ಅಂಟಿಸಿ ಅದನ್ನೇ ಅವ್ನು ಅವಾಗಿಂದ ಅವ್ರು ಹೇಳಿದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಸ್ಟಿಕ್ಕರ್ ನಮಗೆ ಸ್ಟಿಕ್ಕರ್ ಅದೇ ಸ್ಟಿಕ್ಕರ್ ಅದಕ್ಕೆ ಹಾಕ್ಬಿಟ್ಟು ಆಯ್ತಪ್ಪ 10 ನಿಮಿಷ ಇಟ್ಕೊಂಡ್ರೆ ಮದ್ವೆ ಮಾಡ್ಕೊಂಡು ಒಂದ್ಮೇಲೆ ಪದತಿಕ ಶುರು ಮಾಡಿದ್ರು ಅಲ್ಲಿವರೆಗೂ ನಾನು ಏನ್ ಕೆಲಸ ಮಾಡಿಲ್ಲ. ಚಿಕ್ಕತ್ ಏನ್ ಕೆಲಸ ಮಾಡಿದ ಸುಮ್ಮನೆ ಒಗ್ಳಿಗೆ ಬರೀ ಒಗ್ಳಿಗೆ ಅದನ್ನೇ ಅಲ್ಲ ಕಿರಿ ಮಗಳು ಜಾಸ್ತಿ ಕೆಲಸ ಮಾಡಲ್ಲ. ಯಾರ ಮೇಲೆ ಮಾಡ್ತಾರ ಕಿರಿ ಮಗಳು ಮಾಡಲ್ಲ. ಯಾರುವ ಅಪ್ಪನ ಮುದ್ದಿನ ಮಗಳು ಕೆಲಸ ಮಾಡ್ತಿರ್ಲಿಲ್ಲ. ಮಾಡಲ್ವಾ ಮಮ್ಮಿ? ನಾ ಮಮ್ಮಿ ಆಸ್ಪತ್ರೆಗೆ ಹೋದಾಗ ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡು ಎಷ್ಟು ಜನ ಮಮ್ಮಿ ಕೆಲಸ ನಾನೇ ಮಾಡಿದ್ದೀನಿ. ಹೇಳ್ತು ಮಮ್ಮಿ ಒಂದ್ ದೋಸೆನೂ ಹಾಕಲ್ಲ ನನ್ನೇ ಕಾಯ್ತಾಳೆ ಅಂತ. ಶಿವಾನಿ ಅನ್ನ ಅಷ್ಟೇ ಬರ್ತಾನೆ ಕಣಮ್ಮ. ಯಾರು ಯಾರು ಎಷ್ಟ್ ಬೇಕು ಅಷ್ಟೇ ಮಾಡೋದು, ಎಷ್ಟ್ ಬೇಕು ಅಷ್ಟೇ ಮಾಡೋದು. ಇವಳು ಒಬ್ಳಗಾದ್ರೂ ಬಜ್ಜಿ ಮಾಡ್ಕೊಂತೀನಿ ಅವಳು. ಅಯ್ಯೋ ಡೈಲಿ ಇಷ್ಟಪ್ಪ ಆಲೂಗಡ್ಡೆ ಫ್ರೆಂಚ್ ಫ್ರೈ ಮಾಡ್ಕೊಂಡ್ ತಿಂತಾಳೆ. ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದ್ಲು ತಂದ್ಕೊಟ್ಟಿದ್ಲು ನಮ್ಗೆ. ಅವ್ರ ಅಮ್ಮ ಅವಳೆ ಮಾಡಾಕ್ತಾಳೆ. ಹಾಗೆ ಇವಾಗ ಬರ್ತಿರೋರು ನಮ್ಮವ್ವ ಮಾತಾಡ್ತಿರೋದು ಬಂದು ಅವರ ಅಣ್ಣನ ಮಕ್ಕಳು. ನಮ್ಮ ಅವ್ವಂಗೆ ಸ್ವಂತ ಅಣ್ಣನ ಮಕ್ಕಳು, ಅಂದರೆ ನಮ್ಮ ಅಮ್ಮಂಗೆ ಸ್ವಂತ ಸೋದ್ರ ಮಾವನ ಮಕ್ಕಳಾಗಿರ್ತಾರೆ. ಹಾಗೆ ಸೆಂಟ್ರಲ್ಲಿ ಬರ್ತಾರವರು ನಮ್ಮ ಅಮ್ಮಂಗೆ ಸೋದ್ರ ಮಾವನ ಹೆಂಡತಿ ಆಗ್ತಾರೆ, ಅಂದರೆ ನಮ್ಮ ಅವ್ವಂಗೆ ಅತ್ತಿಗೆ ಆಗ್ತಾರೆ. ಸೊ ಅವ್ರ ಫ್ಯಾಮಿಲಿ ಕೂಡ ಬಂದರು. ಹತ್ತು ಕಾರೊಳಗೆ ಬರ್ಲ್ವ ನೀನು ಆಡ್ರಿ ಕಾಲಿತ್ತು ಹಂಗೆ ಕಾಲ್ ಫುಲ್ ಮೇಲೆ ಎತ್ಬಿಡ್ಬೇಕು. ಹಿಂದೆಗಡೆ ಹೋಗಿ ಬಾ. ಓಡ್ ಬರ್ಬೇಕು. ಓಡ್ ಬಂದ್ರೆ ಇವಾಗ ಇದಾಗುತ್ತೆ. ನಿಧಾನಕ್ಕೆ ಬೋರ್ಡ್ ಬಾ. ಅದನ್ನ ಇಟ್ಕೋಬೇಕು. ಎಷ್ಟು ಹೋಗುತ್ತೋ ಅಷ್ಟು ಹಿಂದೆಗಡೆ ಹೋಗಿ ಬರಬೇಕು. ಮಾಡು ಬರುತ್ತೆ. ಅದೇನು ಕಿತ್ತೋಗಲ್ಲ. ಎತ್ತು ಕಾಲ್ನ. ಸೊ ಫಂಕ್ಷನ್ ಬರೋರಿಗೆಲ್ಲ ನಿಧಾನಕ್ಕೆ ಒಬ್ಬೊಬ್ಬರೇ ಬರ್ತಾ ಇದ್ರು. ಹಾಗೆ ಈ ಕಡೆ ಮಕ್ಕಳು ಹಾಲದ ಮರ ಅಲ್ವಾ, ಸೊ ಅದಕ್ಕೆ ಜೋಕಾಲಿ ಆಡೋ ಥರ ಮಾಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ಈ ರೀತಿ ಮಾಡು ಅಂತ ಹೇಳಿ, ಬಟ್ ಅವ್ನು ಭಯ ಪಡ್ತಾ ಇದ್ದ. ಹಾಗೆ ಉದ್ದ ಇರೋರು ಇದನ್ನು ಮಾಡೋದಕ್ಕಿಂತ ಸ್ವಲ್ಪ ಹೈಟ್ ಕಮ್ಮಿ ಇರೋರು ಆರಾಮಾಗಿ ಈ ರೀತಿ ಜೋಕಾಲಿ ಥರ ಆಡ್ಬೋದು. ಹೀಗೆ ಮಕ್ಕಳ ಜೊತೆ ಮಾತಾಡಿಕೊಂಡು ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಅಡುಗೆ ಎಲ್ಲನೂ ಮುಗ್ದಿತ್ತು, ಅಡುಗೆ ಎಲ್ಲ ಮಾಡೋದೆಲ್ಲ. ಹಾಗೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮುದ್ದೆ ಕಟ್ರಿ ಅಂತ ಹೇಳಿ ಕರೆದ್ರು. ನಾನು ಕೂಡ ಬಂದೆ. ಅಷ್ಟರಲ್ಲಿ ಅಲ್ಲೇ ಒಂದಷ್ಟು ಜನ ನಿಂತ್ಕೊಂಡು ಮುದ್ದೆ ಕಟ್ತಾಯಿದ್ರು. ಸೊ ಹಾಗಾಗಿ ಸುಮ್ಮನಾದೆ. ಇನ್ನು ಒಳಗಡೆ ಅಲಂಕಾರ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಇನ್ನು ಪೂಜೆ ಒಂದು ಸ್ಟಾರ್ಟ್ ಆಗಬೇಕಾಗಿತ್ತು. ಅಡುಗೆ ಎಲ್ಲ ರೆಡಿ ಆದ ನಂತರ ಈ ರೀತಿ ದೇವ್ರು ಪೂಜಿಸ್ಬೇಕು. ಅಂದರೆ ಮನೆ ದೇವ್ರು ಏನಿರುತ್ತೆ ದೇವರಿಗೆ ನಾವು ಮಾಡಿರುವಂಥ ಅಡುಗೆ ಎಲ್ಲ ಇಟ್ಬಿಟ್ಟು ಗೋವಿಂದ ಅಂತ ಹೇಳಿ ಕೂಗ್ತಾರೆ, ನೈವೇದ್ಯ ಎಲ್ಲ ಅರ್ಪಿಸ್ತಾರೆ. ಸೊ ಆ ರೀತಿ ಇದನ್ನ ಪೂಜಿಸ್ತಾ ಇರೋದು. ಮಾಡಿರೋಂಥ ಅಡುಗೆ ಎಲ್ಲ ಇವಾಗ ಬಳಸ್ಬಿಟ್ಟು ದೇವರಿಗೆ ಮಂಗಳಾರತಿ ಮಾಡಿಬಿಟ್ಟು ಅದಾದ ನಂತರ ಹನುಮಂತರಾಯ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ ಹಾಗೆ ಊಟಕ್ಕೂ ಕೂಡ ಕೊಡ್ತಾರೆ. ಮನೆ ದೇವ್ರನ್ನ ಈ ರೀತಿ ಪೂಜಿಸ್ತಾರೆ. ನಾವು ಊಟ ಎಲ್ಲ ಕೊಡೋ ಹಾಗಿಲ್ಲ. ಸೊ ಈ ರೀತಿ ಪೂಜಿಸ್ಬಿಟ್ಟು ತೀರ್ಥ ಎಲ್ಲ ಹಾಕ್ಸಿದ ಮೇಲೇ ಬಂದಿರೋವಂಥ ಜನಕ್ಕೆ ನಾವು ಊಟ ಕೊಡಬೇಕಾಗಿರೋದು. ಸೊ ಅದೇ ರೀತಿಯೇ ನಡ್ಸ್ಕೊಂಬಂದಿರೋ ಅಂಥದ್ದು. ಸೊ ಇವಾಗ ನಮ್ಮ ಅಕ್ಕನೂ ಕೂಡ ಎಲ್ಲ ಅಡುಗೆ ಎಲ್ಲ ಬಡಿಸ್ತಾ ಇದ್ದಾರೆ. ದೇವ್ರ ಮುಂದೆ ಮಾಡಿರೋಂಥ ಅಡುಗೆ ಎಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜಿಸೋದು. ಸೊ ಒಳಗಡೆ ಮನೆ ದೇವ್ರಿಗೆ ಅಂತ ಹೇಳಿ ಎಲ್ಲದನ್ನು ದಾಸಪ್ಪನ ಪೂಜಿಸೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡು ಹೊರಗಡೆ ಈ ರೀತಿ ನರಸಿಂಹಸ್ವಾಮಿಗೋಸ್ಕರ ಇದನ್ನು ನೈವೇದ್ಯ ಇಡುವಂಥದ್ದು.
ನಮ್ಮ ಮೇನ್ ಮನೆ ದೇವರು ಕೋಟೆ ಬೆಟ್ಟದ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಆ ಒಂದು ದೇವ್ರನ್ನ ನೆನೆಸ್ಕೊಂಡು ನಾವಿಲ್ಲಿ ಮತ್ತೆ ಇಲ್ಲಿ ನೈವೇದ್ಯ ಎಲ್ಲ ಇಡಬೇಕಾಗತ್ತೆ. ಇಟ್ಬಿಟ್ಟು ಫಸ್ಟ್ ಇಲ್ಲಿ ಪೂಜೆ ಮಾಡಿ ಅದಾದಮೇಲೆ ಹನುಮಂತರಾಯಂಗೆ ಪೂಜಿಸ್ಬೇಕಾಗತ್ತೆ. ಸೊ ಹಾಗೆ ಇಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಪರ್ಸು ನಂದು ಬೇಗ ರಮಣ ಗೋವಿಂದ ಗೋವಿಂದ ರಮಣಾದಿನ ಪಾದವೇ ಗತಿ ಗೋವಿಂದ ನರಸಿಂಹಾದಿನ ಪಾದವೇ ಗತಿ ಗೋವಿಂದ ಮೂಡ್ಲಗಿರಿನ ಪಾದವೇ ಗತಿ ಗೋವಿಂದ ದಾಸರ ಭಕ್ಷಣ ಮಾಡೋ ಸೀತಾರಾಮ ಗೋವಿಂದ ಗೋವಿಂದ. ದಾಸಪ್ಪ ಅವ್ರು ಏನು ಬಂದಿರ್ತಾರೆ ಅವರು ಮೊದಲಿಗೆ ಇಲ್ಲಿ ಪೂಜಿಸ್ತಾರೆ. ಅದಾದಮೇಲೆ ಮನೆಯವರು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಅಂದರೆ ಹನುಮಂತರಾಯ ಸ್ವಾಮಿಗೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ದೇವರಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಕೊಟ್ಟಿರೋಂಥ ಬೆಳ್ಳಿ ಕವಚ ಬಂದು ನಮ್ಮ ದೊಡ್ಡ ಸೋದರ ಮಾವ ಅಂದರೆ ನಮ್ಮ ಅಮ್ಮ ಅವರ ದೊಡ್ಡ ತಮ್ಮ. ಸೊ ಅವ್ರನ್ನ ಕೂಡ ನೆನೆಸ್ಕೊಳ್ತಾ ಇದ್ದೆ. ಇಲ್ಲಿ ಕವಚ ನೋಡಿಬಿಟ್ಟು ಅವ್ರು ಮಾಡಿಸ್ಕೊಟ್ಟು ಅವರು ಕೂಡ ಹರಸೆವೆಲ್ಲ ಮಾಡಿದರು. ಅದೇ ಲಾಸ್ಟ್ ಅಂದ್ಕೊಳ್ತೀನಿ. ಅದಾದಮೇಲೆ ಈಗ ಅವರಿಲ್ಲ. ಸೊ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅದೆಲ್ಲ ನೆನೆಸ್ಕೊಂಡಾಗ. ಏನು ಮಾಡೋದಕ್ಕಾಗೋದಿಲ್ಲ. ಸೊ ಪೂಜೆ ಎಲ್ಲ ಮುಗೀತು. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಮಾಡಿಟ್ಟಿರುವಂಥ ಪ್ರಸಾದನೆಲ್ಲ ನೈವೇದ್ಯಕ್ಕೆ ಏನು ಮಾಡಿರ್ತಾರೆ ಅದನ್ನು ಬಂದಿರುವಂಥ ಜನಗಳಿಗೆಲ್ಲ ಹಂಚ್ತಾರೆ. ಸೊ ಪ್ರಸಾದ ಎಲ್ಲ ತಿಂದಿದ್ದೆಲ್ಲ ಆಯಿತು. ಹಾಗೆ ನಮ್ಮ ಮಾವ ಅವರು ಇರೋವಂಥ ಊರಿಂದ ಕೂಡ ಬಸ್ ಮಾಡಿದರು, ಹಳ್ಳಿ ಜನ ಎಲ್ಲ ಬರೋದಕ್ಕೆ ಅಂತ ಹೇಳಿಬಿಟ್ಟು. ಬಸ್ಸಲ್ಲಿರುವಂಥ ಜನನೂ ಕೂಡ ಎಲ್ಲ ಊಟಕ್ಕೆಲ್ಲ ಹೋಗಿದ್ರು. ಇನ್ನು ಪೂಜೆ ಎಲ್ಲ ಮುಗ್ದು ದಾಸಪ್ಪ ಅವರು ಕೂಡ ಎಲ್ಲ ಹೋಗಿದ್ದೆಲ್ಲ ಆಯಿತು. ಇನ್ನು ಬಂದಿರೋರಿಗೆಲ್ಲ ಊಟನೂ ಕೂಡ ಬಡಿಸ್ತಾ ಇದ್ರು. ಎಲ್ಲ ಆಲ್ರೆಡಿ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು.
ಸುತ್ತ ಎಲ್ಲ ಜಾಗ ಖಾಲಿ ಇತ್ತು. ಆಲ್ಮೋಸ್ಟ್ ಎಲ್ಲ ಊಟ ಟೈಮ್ ಬರೋ ಅಷ್ಟರಲ್ಲಿ ಜನನೂ ಕೂಡ ಎಲ್ಲ ಬಂದಿದ್ದೆಲ್ಲ ಆಗಿತ್ತಲ್ವ. ಸೊ ಹಾಗಾಗಿ ಎಲ್ಲಿ ನೋಡಿದ್ರು ಕಾರ್ ಕಾಣಿಸ್ತಾ ಇತ್ತು, ಸುತ್ತಲೂ ಕಾರೆಲ್ಲ ಪಾರ್ಕ್ ಮಾಡಿದರು. ಅಂದರೆ ಇಲ್ಲಿ ಪಾರ್ಕಿಂಗಿಗಂತೂ ಜಾಗ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ವಿಶಾಲವಾಗಿರೋ ಜಾಗ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಗಾಡಿ ನಿಲ್ಲಿಸ್ಬೋದು. ಹಾಗೆ ಊಟಕ್ಕೆಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ರು. ಊಟ ಮಾಡೋರು ಮಾಡ್ತಾಯಿದ್ರು, ಹಾಗೆ ಕೂತ್ಕೊಂಡು ಮಾತಾಡೋರೆಲ್ಲ ಮಾತಾಡ್ತಾಯಿದ್ರು. ಪೂಜೆ ಎಲ್ಲ ಆದ ನಂತರ ಇನ್ನು ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡ್ತಾರೆ. ಅಂದರೆ ಮಾಡಿರೋಂಥ ಅಡುಗೆಗೆಲ್ಲ ತೀರ್ಥ ಹಾಕಿದ ಮೇಲೇ ಬಂದಿರೋಂಥ ಜನಗಳಿಗೆಲ್ಲ ಊಟ ಕೊಡೋದು. ಸೊ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಊಟ ಟೈಮ್ ಆಗಿರೋದ್ರಿಂದ ಎಲ್ಲ ಜನನೂ ಕೂಡ ಸೇರಿದ್ರು. ಮಾತಾಡಿ ಹಾಯ್ ಮಾಡ ಅಂಕಲ್, ನಿನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಇವರೇ ನಮ್ಮ ಚಿಕ್ಕಪ್ಪ, ಒನ್ ಆ್ಯಂಡ್ ಓನ್ಲಿ ಚಿಕ್ಕಪ್ಪ ಅಂತ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೋಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಸು. ನೋಡ್ತೀನಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಸ್ತೀರಾ ಅಂತ. ನನ್ನ ಫ್ರೆಂಡ್ ಅಪ್ಪಿ ಅಂತ ಇದ್ದಾನೆ, ಗೀತಾ ನೋಡಿ ಅಡುಗೆ ಮಾಡ್ತೀನಿ ನೋಡಿ ಏನೋ ತಿಂತಾನೆ. ಸೊ ನಮ್ಮ ಅಮ್ಮನ ಜೊತೆ ನಿಂತ್ಕೊಂಡು ಮಾತಾಡ್ತಿರೋರು ಬಂದು ನಮ್ಮ ಅಮ್ಮವರ ಸೋದರ ಮಾವನ ಮಗಳು. ಅವಾಗಲೇ ಹೇಳಿದ್ದೆ. ಹಾಗೆ ನಮ್ಮ ಅವ್ವನ ಪಕ್ಕ ಅಂದರೆ ಹಿಂದೆಗಡೆ ಕೂತಿರೋರು ನಮ್ಮ ಅವ್ವವ್ರ ತಂಗಿ, ಹಾಗೆ ಅವ್ರ ಯಜಮಾನ್ರಾಗಿರ್ತಾರೆ. ಇನ್ನು ನಮ್ಮ ಅವ್ವ ಕೂತ್ಕೊಂಡು ಅವ್ರ ಕಡೆಯವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದಾರೆ. ನಾನು ಕೂಡ ನಮ್ಮ ಚಿಕ್ಕಪ್ಪಂಗೆ ರೇಗಿಸ್ತಾ ಇದ್ದೆ. ಇನ್ನು ಅವ್ರು ಕೂಡ ಊರಲ್ಲೇ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು, ಸಬ್ಸ್ಕ್ರೈಬ್ ಮಾಡಿಸು ಅಂತ ಹೇಳ್ಬಿಟ್ಟು ಕಾಲು ಎಳಿತಾ ಇದ್ದೆ. ಇನ್ನು ನಮ್ಮ ಅಪ್ಪನ ಕಡೆ ಎಲ್ಲ ಚಿಕ್ಕಪ್ಪದಿರಿಲ್ಲ, ಎಲ್ಲ ದೊಡ್ಡಪ್ಪ ನನಗಿರೋದೆಲ್ಲ. ಸೊ ಹಾಗಾಗಿ ಇವರೊಬ್ಬರೇ ಚಿಕ್ಕಪ್ಪ ಅಂತ ಇರೋದು, ನಮ್ಮ ಚಿಕ್ಕಮ್ಮ ಅವ್ರ ಹಸ್ಬೆಂಡ್ ಆಗಿರೋದ್ರಿಂದ. ಹಾಗಾಗಿ ಅವ್ರನ್ನ ಆ ರೀತಿ ರೇಗಿಸ್ತಾ ಇದೆ ಅಷ್ಟೇ. ಇನ್ನು ಊಟ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿತ್ತು. ಒಂದು 3-4 ಟ್ರಿಪ್ ಊಟ ಎಲ್ಲ ಆಗ್ತಾಯಿತ್ತು. ಇನ್ನು ನಾವು ಕೂಡ ಊಟಕ್ಕೆ ಲೇಟ್ ಆಗಿಬಿಡುತ್ತೆ, ಇನ್ನು ಲಾಸ್ಟ್ ಟ್ರಿಪ್ ಆಗಿರೋದ್ರಿಂದ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ಊಟಕ್ಕೆ ಅಂತ ಹೇಳಿ ಮುದ್ದೆ, ಮಟನ್ ಸಾರು, ವೈಟ್ ರೈಸ್, ಹಾಗೆಯೇ ಚಿಲ್ಲಿ ಚಿಕನ್ ಅಥವಾ ಗ್ರೀನ್ ಚಿಕನ್ ಮಾಡಿಸಿದ್ರು. ಹಾಗೆ ಕಬಾಬ್ ಮತ್ತು ಸೈಡ್ಸ್ ಇಷ್ಟು ಇತ್ತು. ಹಾಗೆ ಬೋಟಿ ಗೂಜ್ ಕೂಡ ಮಾಡಿಸಿದ್ರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡಬೇಕಾಗಿತ್ತು. ಇನ್ನು ನಮ್ಮ ಅಮ್ಮ, ಚಿಕ್ಕಮ್ಮ ಅವರೆಲ್ಲರೂ ಕೂಡ ಊರಲ್ಲಿರುವಂಥ ಮನೆ ಹತ್ರ ಹೋದರು, ನಮ್ಮ ಸೋದರ ಮಾವನ ಮನೆಗೆ. ಇನ್ನು ನಾವು ಕೂಡ ಹೊರಡಬೇಕಾಗಿತ್ತು. ಸೊ ಕಾರಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ ಹೇಳಿ ಅಲ್ಲೇ ಉಳ್ಕೊಂಡೆ. ಇನ್ನು ಅಲ್ಲಿ ಎಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲ ಅವರು ಕೂಡ ಕಳಿಸಿ ಎಲ್ಲನೂ ಸೆಟಲ್ ಮಾಡಿ ಹೊರಡೋದಿತ್ತು. ಸೊ ಹಾಗಾಗಿ ಇನ್ನು ಒಂದು 45 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಬೇಕಾಗಿತ್ತು. ನಾನು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 4:30 ಆಗಿತ್ತು ಟೈಮ್ ಕೂಡ. ಇನ್ನು ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಹಾಗೆ ಇನ್ನು ದೇವ್ರ ಕವಚ ಎಲ್ಲ ತೆಗೆಯೋದಕ್ಕೂ ಮುಂಚೆನೇ ಇನ್ನೊಂದು ಸತಿ ಪೂಜೆ ಮಾಡಿಬಿಟ್ಟು ಕವಚ ತೆಗಿತಾರೆ ಅಂತ ಹೇಳಿಬಿಟ್ಟು ನಮ್ಮ ಮಾವನ್ನ ಕರೀತಾ ಇದ್ರು. ಹಾಗೆ ಅವರು ಕೂಡ ಎಲ್ಲ ಸೆಟಲ್ಮೆಂಟ್ ಮಾಡ್ತಾಯಿದ್ರು, ಶಾಮಿಯಾನದವ್ರಿಗೆ ಅವ್ರಿಗೆಲ್ಲದನ್ನು. ಸೊ ಹಾಗೆ ನಾನು ಕೂಡ ನಿಂತ್ಕೊಂಡು ಸುಮ್ಮನೆ ಹಾಗೆ ಸನ್ಸೆಟ್ ನೋಡ್ತಾ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಮರದ ಥರನೇ ಕೂತ್ಕೊಂಡು ನನ್ನ ಪಾಡಿ ನಾನು ಸನ್ಸೆಟ್ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಪೂಜಾರಿಗಳು ಬಂದುಬಿಟ್ಟು ನಿಮ್ಗೆ ಅಲ್ಲಿ ಬೇವಿನ ಮರ ಕಾಣಿಸ್ತಿದೆಯಾ ಅಂತ ಹೇಳಿ ಹೇಳಿದ್ರು. ಎಲ್ಲಿದೆ ಅಂತ ಹೇಳಿ ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ. ನಾನು ನಿಜವಾಗ್ಲೂ ಎಲ್ಲಿದೆ ಬೇವಿನ ಮರ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಎಲ್ಲಿ ನಿಜವಾಗ್ಲೂ ಕಾಣಿಸ್ತಾನೆ ಇರಲಿಲ್ಲ ಅದು. ಆಮೇಲೆ ಅವ್ರು ಅಂದರು, ಮೇಲ್ಗಡೆ ನೋಡಿ ಬೇವಿನ ಎಲೆಗಳು ಕಾಣುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಆಲದ ಮರ. ಇದ್ರ ಒಳಗಡೆ ಅದು ಹೇಗೆ ಬೇವಿನ ಮರ ಹುಟ್ಕೊಂಡಿದೆ ಅನ್ನೋದೇ ಗೊತ್ತಾಗಿಲ್ಲ. ದೊಡ್ಡ ಮರ ಆಗಿನೇ ಆಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಸೆಂಟರಲ್ಲಿ ಒಂದು ಮರದ ಥರ ಹೋಗಿದೆ, ಅದೇ ಬೇವಿನ ಮರ. ಅದ್ರ ಬುಡ ಎಲ್ಲಿ ಅನ್ನೋದೇ ಕಾಣೋದಿಲ್ಲ, ಅದು ಹೇಗೆ ಬೆಳೆದಿದೆ ಅನ್ನೋದು ಗೊತ್ತಿಲ್ಲ. ಅವರು ಅದನ್ನು ಆಶ್ಚರ್ಯ ಪಡ್ತಾಯಿದ್ರು. ನೋಡಿ, ಯೂಶಲಿ ಇವಾಗ ಹಳ್ಳಿ ಮರದ ಜೊತೆಗೆ ಬೇವಿನ ಮರ ಇರೋದು ಕಾಮನ್, ಬಟ್ ಇದು ಆಲದ ಮರ ಅಂದ್ರೂ ಬೇವಿನ ಮರ ಅದು ಹೇಗೆ ಹುಟ್ಕೊಂಡಿದೆ ಅನ್ನೋದೇ ಗೊತ್ತಿಲ್ಲ. ಸೊ ನೋಡಿ ಆಶ್ಚರ್ಯನೇ ಆಯಿತು. ಹಾಗೆ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆಯೇ ಇನ್ನು ಕವಚ ಎಲ್ಲ ತೆಗೆಯೋದಕ್ಕೂ ಮುಂಚೆ ಒಂದು ಸತಿ ಮಂಗಳಾರತಿ ಮಾಡಿ ತೆಗಿತಾರೆ. ಸೊ ಅದನ್ನು ಕೂಡ ಮಾಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಸೋದರ ಮಾವನ ಮನೆಗೆ ಹೋದ್ವಿ. ನಮ್ಮ ಅಕ್ಕ ಕೂಡ ನಮ್ಮ ಜೊತೆಗೆ ಬಂದಿತ್ತು. ಸೊ ಹಾಗೆ ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲೂ ಕೂಡ ಎಲ್ಲ ಕತ್ಲಾಗ್ಬಿಟ್ಟಿತ್ತು, ಫುಲ್ 6:45 ಆಗಿಬಿಟ್ಟಿತ್ತು. ಸೊ ಇದೇ ನಮ್ಮ ಸೋದರ ಮಾವನ ಮನೆ. ನಾನು ಆ್ಯಕ್ಚುಲಿ ಡೀಟೇಲಾಗಿ ಎಲ್ಲ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಲೇಟ್ ಬೇರೆ ಆಗಿತ್ತು. ಇನ್ನು ಹೊರಗಡೆ ಎಲ್ಲ ಫುಲ್ ಕತ್ಲಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಏನು ಕೂಡ ಬ್ಲಾಗ್ ಮಾಡಲಿಲ್ಲ. ಇನ್ನು ಅಲ್ಲೂ ಕೂಡ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಸೊ ಊಟಕ್ಕೇನು ಹಶ್ವಿರಲಿಲ್ಲ, ಹಾಗೂ ಎಷ್ಟು ಇತ್ತು ಅಷ್ಟು ಸ್ವಲ್ಪ ತಿಂದ್ಬಿಟ್ಟು ಅಲ್ಲಿಂದ ನಾವು ಕೂಡ ನಮ್ಮ ಮನೆ ಸೈಡ್ ಹೊರಟ್ವಿ, ಬೆಂಗಳೂರು ಸೈಡು. ಇನ್ನು ಇದಾಗಿತ್ತು ಅವತ್ತಿನ ದಿವಸದ ಫಂಕ್ಷನ್ ಬ್ಲಾಗ್. ಇನ್ನು ಮನೆಯವರೆಲ್ಲ ಜೊತೆಗೆ ಸೇರಿ ಈ ಥರ ಅಪರೂಪ ಏನಾರ ಮಾಡಿದಾಗ ಅಷ್ಟೇ ಜೊತೆಗೆ ಸೇರೋದು. ಸೊ ಎಲ್ಲ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಖುಷಿ ಆಯಿತು. ಹಾಗೆ ಹೊರಗಡೆಯಿಂದ ನೋಡ್ಬೋದು ಈ ರೀತಿ ಕಾಣುತ್ತೆ ಮನೆ. ಫುಲ್ ಕತ್ಲೆ ಇರೋದ್ರಿಂದ ನಾನು ಹೇಳ್ದಾಗೇ ಏನೂ ಕಾಣೋದಿಲ್ಲ. ಸೊ ಇದು ಇಷ್ಟ ಆಗಿತ್ತು ಅವತ್ತಿನ ದಿವಸದ ವ್ಲಾಗ್. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.